ಹಾಯ್ ಫ್ರೆಂಡ್ಸ್, ನಾವಿವತ್ತು ಹೋಗ್ತಾ ಇರುವ ಜಾಗ ಬಂದು ಡಾಂಡನ್ಲಿಂಗ್, ದ ಟಿಬೇಟಿಯನ್ ಸೆಟಲ್ಮೆಂಟ್. ಬನ್ನಿ ಹೋಗೋಣ, ಲೆಟ್ಸ್ ಎಕ್ಸ್ಪ್ಲೋರ್ ದ ಪ್ಲೇಸ್. ಡಾಂಡನ್ಲಿಂಗ್ ಈ ಜಾಗ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಎಂಬ ತಾಲೂಕಿಗೆ ಸೇರಿದ್ದು. ಈ ಜಾಗ ಎಸ್ಟಾಬ್ಲಿಷ್ ಆಗಿದ್ದು 1974ನೇ ಇಸ್ವಿನಲ್ಲಿ. ಈ ಜಾಗಕ್ಕೆ ನೀವೇನಾದರೂ ಚಾಮರಾಜನಗರದ ಕಡೆಯಿಂದ ಬರ್ತೀನಿ ಅಂತ ಹೇಳೋದಾದರೆ 81 ಕಿಲೋಮೀಟರ್ಸ್ ಆಗುತ್ತೆ. ಮತ್ತು ಬ್ಯಾಂಗ್ಳೂರು ಕಡೆಯಿಂದ ಬರ್ತೀನಿ ಅನ್ನೋದಾದರೆ 176 ಕಿಲೋಮೀಟರ್ಸ್ ಆಗುತ್ತೆ. ಮತ್ತು ಹಾಗೆ ನೀವು ಈ ಜಾಗಕ್ಕೆ ಒಂದು ಸಲ ಎಂಟ್ರ್ ಆದ ತಕ್ಷಣ, ಅಂದರೆ ಡಾಂಡನ್ಲಿಂಗ್ ಎಂಟ್ರಿ ಆದ ತಕ್ಷಣ ನಿಮಗೆ ಯಾವ ಫೀಲ್ ಸಿಗುತ್ತೆ ಅಂದರೆ, ಒಂದು ಮಿನಿ ಸ್ವಿಟ್ಜರ್ಲ್ಯಾಂಡಿಗೆ ಬಂದಿದ್ದೀನಿ ಅನ್ನೋ ಫೀಲ್ ಅಂತೂ ಪಕ್ಕಾ ಸಿಗುತ್ತೆ. ಯಾಕಂದರೆ ಅಷ್ಟು ಕ್ಲೀನ್ಲಿನೆಸ್ಸು, ಅಷ್ಟು ಕಾಮ್ನೆಸ್ಸು, ಅಷ್ಟು ಕ್ಲೀನ್ನೆಸ್ಸು ಎಲ್ಲ ನೋಡ್ಬೋದಾಗಿರ್ತದೆ ಇಲ್ಲಿ. ಅಷ್ಟು ಸುಂದರವಾಗಿದೆ ಈ ಜಾಗ. ಮತ್ತು ಈ ಜಾಗ 1974ನೇ ಇಸ್ವಿನಲ್ಲಿ ಚೀನಾದಲ್ಲಿ ಪ್ರವಾಹ ಆಗಿರ್ತದೆ. ಮತ್ತು ಆ ಪ್ರವಾಹದಿಂದ ಪಾರಾದ ಜನಗಳ ಆಶ್ರಯಕ್ಕಾಗಿ ಸರಿಸುಮಾರು 3000 ಎಕರೆ ಜಾಗವನ್ನು ಆಗಿನ ಕಾಲದ ಪ್ರಧಾನಿ ಇಂದಿರಾ ಗಾಂಧಿಯವರು ಈ ಜಾಗವನ್ನು ಆ ಜನಗಳಿಗೆ ದಾನವಾಗಿ ನೀಡಿರ್ತಾರೆ. ಮತ್ತು ಹಾಗೆ ಈ ಜಾಗನ ಅವ್ರಿಗೆ ದಾನವಾಗಿ ಕೊಟ್ಟಂತಹ ಸಂದರ್ಭದಲ್ಲಿ ಈ ಜಾಗ ಫುಲ್ಲು ಕಾಡು ಪ್ರದೇಶ ಆಗಿರ್ತದೆ. ಮತ್ತು ಆ ಟೈಮಲ್ಲಿ ಈ ಜಾಗದಲ್ಲಿ 3160 ಜನ ನೆಲೆಸಿರ್ತಾರೆ. ಮತ್ತು ಅದಾದ ನಂತರ ಈ ಕಾಡನ್ನ ಡೆಮಾಲಿಷ್ ಮಾಡಿ, ಮತ್ತು ಆ ಕಾಡಲ್ಲಿ ಅವ್ರಿಗೆ ಬೇಕಾದಂಥ ರೋಡ್ ಫೆಸಿಲಿಟೀಸು, ಮನೆಗಳು, ಹಾಸ್ಪಿಟಲ್ಲು ಮತ್ತು ಸ್ಪೋರ್ಟ್ಸ್ ಗ್ರೌಂಡ್ ಆಗಿರ್ಬೋದು, ಅದೆಲ್ಲ ರೀಕನ್ಸ್ಟ್ರಕ್ಟ್ ಮಾಡಿರ್ತಾರೆ. ಮತ್ತು ಇಲ್ಲಿ ಯಾವುದೋ ಒಂದು ಮಾನೆಸ್ಟ್ರಿ ಇದೆ, ನೋಡೋಣ ಬನ್ನಿ. ಮತ್ತು ಹಾಗೆ ಇಲ್ಲಿ ನೋಡಿದ್ರೆ ಇಲ್ಲಿ ಗೋಪುರ ಥರ ಡಿಸೈನ್ಸ್ ಇದೆ ಅಲ್ಲ, ಆ ಡಿಸೈನ್ಸ್ನ ಟಿಬೇಟಿಯನ್ ಸ್ಟೂಪಾಸ್ ಅಂತ ಕರೀತಾರೆ. ಇದು ಬುದ್ಧನ ಶಾಂತಿ ಮತ್ತು ಜ್ಞಾನನ ಪ್ರತಿನಿಧಿಸುವ ಪವಿತ್ರ ಸ್ಮಾರಕಗಳಾಗಿರ್ತದೆ. ಮತ್ತು ಹಾಗೆ ಇಲ್ಲಿ ಈ ಡಿಸೈನ್ಸ್ ಇದೆ ಅಲ್ಲ, 3 ಡಿಸೈನ್ಸ್ ಇದೆ ಅಲ್ಲ, ಆಪೋಸಿಟಲ್ಲೂ ಅದೇ ಥರ ಇದೆ. ಅದನ್ನು ಟಿಬೇಟಿಯನ್ ಭಾಷೆಯಲ್ಲಿ ಚೋರ್ಟೆನ್ ಅಂತ ಕರೀತಾರೆ. ಮತ್ತು ಈ ಸ್ಮಾರಕಗಳನ್ನ ಧ್ಯಾನ ಮಾಡಲು, ಪ್ರಾರ್ಥನೆ ಸಲ್ಲಿಸಲು ಮತ್ತು ಧರ್ಮದ ಸಂದೇಶಗಳನ್ನ ನೆನಪಿನಲ್ಲಿ ಇಟ್ಕೊಳ್ಳಲು ಇರುವ ಪವಿತ್ರ ಸ್ಥಳಗಳಾಗಿವೆ. ಮತ್ತು ಒಳಗೆ ಯಾವುದೋ ಪೂಜೆ ಕೂಡ ನಡೀತಾ ಇದೆ, ನೋಡೋಣ ಬನ್ನಿ. ಮತ್ತು ಮಾನೆಸ್ಟ್ರಿ ಒಳಗೆ ಎಂಟ್ರ್ ಆದ ತಕ್ಷಣ ಸೆಂಟ್ರಲ್ಲಿ ನಮಗೆ ಸ್ಪಿರಿಚುವಲ್ ಪ್ಲೇಸ್ಗೆ ಹೋಗೋದಕ್ಕೆ ಸ್ಪೇಸ್ ಇರ್ತದೆ. ಮತ್ತು ಬೋತ್ ರೈಟ್ ಮತ್ತು ಲೆಫ್ಟ್ ಸೈಡ್ ಬೋತ್ ಸೈಡು ಲಾನ್ ಮತ್ತು ಟ್ರೀಸ್ಗಳಿಂದ ಕವರ್ ಆಗಿರೋನ್ನ ನೋಡ್ಬೋದಾಗಿರ್ತದೆ.
ಮತ್ತು ಈ ಮಾನೆಸ್ಟ್ರಿ ಒಳಗಡೆನೂ ಸುಮಾರು ಮನೆಗಳಿದ್ದಾವೆ, ರೂಮ್ಸ್ ಇದ್ದಾವೆ. ಆ ಮನೆ ರೂಮ್ಸ್ ಎಲ್ಲ ಬೌದ್ಧ ಧರ್ಮದ ಬಗ್ಗೆ ಅಧ್ಯಯನ ಮಾಡುವ ಸನ್ಯಾಸಿನಿಯರುಗಳಿಗೆ ಸೀಮಿತವಾಗಿರ್ತದೆ. ಮತ್ತು ಇದೇ ಥರ ಈ ಟಿಬೆಟಿಯನ್ ಸೆಟಲ್ಮೆಂಟಲ್ಲಿ ಒಟ್ಟು 5 ಮಾನೆಸ್ಟ್ರಿ ಇದೆ. ಮತ್ತು ಹಾಗೆ ಇಲ್ಲಿ ಇನ್ನೊಂದು ವಿಲೇಜಲ್ಲಿ ಯಾವುದೋ ಒಂದು ಮಾನೆಸ್ಟ್ರಿ ಇದೆ, ನೋಡೋಣ ಬನ್ನಿ. ಮತ್ತು ಆವಾಗಲೇ ಹೇಳ್ದಂಗೆ ಇದೆಲ್ಲ ಸ್ಟೂಪಾಸು. ಇದ್ರದ್ದು ಮುಖ್ಯ ಭಾಗಗಳಂತ ಬಂದರೆ ಫೌಂಡೇಶನ್ ಅಂದರೆ ಆಧಾರ, ಇದು ಸ್ತೂಪದ ತಳಭಾಗದಲ್ಲಿರ್ತದೆ. 10 ಸದ್ಗುಣಗಳನ್ನ ಸೂಚಿಸ್ತದೆ ಬುದ್ಧಂದು. ಮತ್ತು ಡೋಮ್ ಗುಮ್ಮಟ, ಇದು ದುಂಡಾಗಿರುವ ಮುಖ್ಯ ಭಾಗ, ಇದು ಆಕಾಶವನ್ನು ಸೂಚಿಸ್ತದೆ. ಮತ್ತು ಹರ್ಮಿಕ ಅಂದರೆ ಹರಮು, ಗುಮ್ಮಟದ ಮೇಲಿರುವ ಚೌಕಾಕಾರದ ಭಾಗ. ಮತ್ತು 13 ಹಂತದ ಶಿಖರ ಅಂದರೆ ಸ್ಪೈರ್ ಅಂತ ಕರೀತಾರೆ ಅದನ್ನು. 13 ಹಂತದ ಮೆಟ್ಲ್ ಥರ ಇರ್ತದೆ. ಮತ್ತು ಅದು ಜ್ಞಾನೋದಯದ ಹಂತಗಳನ್ನು ಸೂಚಿಸ್ತದೆ. ಮತ್ತು ಇನ್ನೊಂದು ಕ್ಯಾನೋಪಿ, ಅದು ಛತ್ರಿ ಮತ್ತು ಚಂದ್ರ ಸೂರ್ಯ
ಅಂತ ಹೇಳಲಾಗಿದೆ. ಮತ್ತು ಹಾಗೆ ಇಲ್ಲಿ ಹೋದರೆ ಅದು ಅಲ್ಲೊಂದು ಸ್ಕೂಲ್ ಇದೆ, ಬನ್ನಿ ನೋಡೋಣ. ಮತ್ತು ಇಲ್ಲಿ ವಿಲೇಜಸ್ ಅಂತ ಬಂತು ಅಂದರೆ ಇಲ್ಲಿ ಒಟ್ಟು 22 ವಿಲೇಜ್ ಇದೆ. ವಿಲೇಜ್ ಎ, ವಿಲೇಜ್ ಬಿ, ವಿಲೇಜ್ ಸಿ, ಇ, ಎಫ್ ಅಂತ ವಿಲೇಜ್ ವಿವರೆಗೂ ಇದೆ. ಮತ್ತು ಅದು ಒಂದೊಂದು ವಿಲೇಜಲ್ಲಿ ಒಂದು 30-35 ಮನೆ ಅಷ್ಟೇ ಇರೋದು. ಒಂದೊಂದು ವಿಲೇಜ್ ಅಂತಂದರೆ ಒಂದು ವಿಲೇಜು, 2 ವಿಲೇಜು ಆ ಥರ ಬರುತ್ತಲ್ವ. ಅದು ಒಂದೊಂದು ವಿಲೇಜಲ್ಲಿ 30-35 ಮನೆ ನೋಡ್ಬೋದು ಅಷ್ಟೇ ನೀವು. ಮತ್ತು ಇದೆಲ್ಲ ನೋಡಿ ಅಗ್ರಿಕಲ್ಚರಲ್ ಲ್ಯಾಂಡ್ಸ್ ಇದೆಲ್ಲ. ಮತ್ತು ಇಲ್ಲಿ ವ್ಯವಸಾಯ ಅಂತ ಬಂದರೆ ಮೇಯ್ನಾಗಿ ನೋಡ್ಬೋದಾಗಿರೋಂಥದ್ದು ರಾಗಿ ಮತ್ತು ರೈಸು, ಇವುಗಳನ್ನ ಮೇಯ್ನಾಗಿ ನೋಡ್ಬೋದು. ಮತ್ತು ವೆಜಿಟೇಬಲ್ಸ್ ಅಂತ ಬಂತು ಅಂದರೆ ಹೋಮ್ ಗಾರ್ಡನ್ ಫ್ರೂಟ್ಸ್ ಲೈಕ್ ಪಪಾಯ, ಬನಾನಾ, ಸೀಬೆಕಾಯಿ, ಮ್ಯಾಂಗೋ, ಜಾಕ್ ಫ್ರೂಟು ಇವುಗಳನ್ನ ನೋಡ್ಬೋದು. ಮತ್ತು ಇಲ್ಲಿ ಡಾಂಡೆಂಗ್ಲಿಂಗ್ನಲ್ಲಿ ಸ್ಪೋರ್ಟ್ಸ್ ಅಂತ ಬಂದರೆ ಇಲ್ಲಿ ಫುಟ್ಬಾಲ್ಗೆ ಜಾಸ್ತಿ ಆದ್ಯತೆ ಕೊಡೋದು. ಮತ್ತು ಅದರದ್ದು ಫುಟ್ಬಾಲ್ ಗ್ರೌಂಡ್ ನೋಡೋಣ ಬನ್ನಿ. ಫ್ರೆಂಡ್ಸ್, ಇಲ್ಲಿ ಯಾವುದೋ ಮ್ಯಾಚ್ ಇಲ್ಲ. ಫ್ರೆಂಡ್ಸ್, ಇವತ್ತು ಇಲ್ಲಿ ಈ ಫುಟ್ಬಾಲ್ ಪಿಚ್ಚಲ್ಲಿ ಯಾವುದೋ ಮ್ಯಾಚ್ ಇಲ್ಲ.
ಇನ್ನೊಂದು ಟರ್ಫ್ ಪಿಚ್ ಅಂತ ಇದೆ ದಾಂಡೇಲಿಂಗಲ್ಲಿ. ಅಲ್ಲಿ ಯಾವ್ದಾದ್ರು ಮ್ಯಾಚ್ ಇರ್ಬೋದಾ ಏನೋ ನೋಡೋಣ ಬನ್ನಿ. ಫ್ರೆಂಡ್ಸ್, ಇವಾಗ ಟರ್ಫ್ ಪಿಚ್ ಹತ್ರ ಬಂದ್ವಿ, ಟರ್ಫ್ ಫುಟ್ಬಾಲ್ ಪಿಚ್ ಹತ್ರ. ಬನ್ನಿ, ಒಳಗೆ ಯಾವ್ದಾದ್ರು ಮ್ಯಾಚ್ ಇದೆಯಾ ಹೋಗಿ ನೋಡೋಣ. ಬನ್ನಿ ನೋಡೋಣ. ಇಲ್ಲಿ ಯಾವುದೋ ಕ್ಯಾಂಟೀನ್ ಕೂಡ ಇದೆ ಒಳಗಡೆ. ಇದು ಪಿಚ್ ಒಳಗೆ ಹೋಗಕ್ಕೆ ಇರೋ ಗೇಟ್, ಇದು ಸಣ್ಣ ಗೇಟ್. ಇದ್ರೊಳಗಿಂದನೇ ಎಲ್ಲ ಎಂಟ್ರಿ ಆಗಬೇಕು. ಮತ್ತು ಎಕ್ಸಿಟ್ ಕೂಡ ಇದೆ, ಸ್ಮಾಲ್ ಗೇಟಲ್ಲಿ ಎಕ್ಸಿಟ್ ಕೂಡ ಆಗಬೇಕು. ವಾರ್ಮ್ ಅಪ್ ಪ್ರಾಕ್ಟೀಸ್ ನಡೀತಾ ಇದೆ, ಮತ್ತು ಯಾವುದೋ ಮ್ಯಾಚ್ ಇದೆ. ಮತ್ತು ಇದೆಲ್ಲ ನೋಡಿ ಲೈಟ್ಸು. ನೈಟ್ ಟೈಮು ಫೆಡ್ ಲೈಟ್ ಮ್ಯಾಚ್ ನಡೆಯುವಾಗ, ನೈಟಲ್ಲೆಲ್ಲ ಮ್ಯಾಚ್ ನಡೆಯುವಾಗ ಅಲ್ಲೆಲ್ಲ ಲೈಟ್ ಹಾಕ್ತಾರೆ ಫುಲ್ಲು. ನೋಡಿ, ಇಲ್ಲಿ ಈ ಪೋಲ್ಸಲ್ಲೂ ಇದೆ, ಇಲ್ಲಿ ಆಮೇಲೆ ಎಲ್ಲ ಪೋಲ್ಸಲ್ಲಿ ಲೈಟ್ಸ್ ಫಿಕ್ಸ್ ಮಾಡಿದ್ದಾರೆ. ಅಲ್ಲಿ ಎಲ್ಲ ಕಡೆ ಆಲ್ಮೋಸ್ಟ್ ಎಲ್ಲ ಪೋಲ್ಸಲ್ಲೂ ಲೈಟ್ಸ್ ಇದೆ. ಅಂದರೆ ನೈಟ್ ಟೈಮು ಮ್ಯಾಚ್ ನಡೆಯುವಾಗ ಲೈಟ್ ಹಾಕ್ಬಿಟ್ಟು ನಡೆಸ್ತಾರಲ್ಲ. ಮತ್ತು ವಾಪಸ್ ಹೋಗ್ತಾ ಇದ್ದೀವಿ. ಕ್ಯಾಂಟೀನ್ ಆಗಲೇ ಹೇಳಿದ್ನಲ್ಲ, ಅದು ಕ್ಯಾಂಟೀನ್. ಓಕೆ ಫ್ರೆಂಡ್ಸ್, ಇದಾಗಿತ್ತು ದಾಂಡೇಲಿಂಗ್ ಟಿಬೇಟಿಯನ್ ಸೆಟಲ್ಮೆಂಟ್. ಮತ್ತು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಬೈ.